ಇದು SIR ಅಂದ್ರೆ ಏನು? ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದ್ರೆ ಇದು SIR ಅಂದ್ರೆ ಏನು? ಎವ್ರಿ 20 ವರ್ಷಕ್ಕೊಬ್ಬಾರ ಇದು SIR ಮಾಡ್ತಾರೆ. ಈಗಾಗಲೇ ಮುಂಚೆ ಇರೋದೇ ನಮ್ಮ ಪಟ್ಟಿ ಇತ್ತು ಎಲೆಕ್ಷನ್ದು, ಅದು ಈ 30ನೇ ತಾರೀಕು ಹಿಡಿದು ಅದು ಪೂರಾ ರದ್ದಾಯ್ತು. ಈಗ ನಾವು ಎಲ್ಲರೂ ಇಲ್ಲಿ ಬಂದಂತ ಎಲ್ಲ BLA 2 ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು ಏನಿದ್ರಿ, ನಿಮಗೆ ನೇರವಾಗಿ ನಾನು ಹೇಳ್ತಾ ಇದ್ದೀನಿ, ನಮ್ದು ಮೊದಲಿಂದ ಏನು ಇದು ಎಲ್ಲರದು ವೋಟರ್ಸ್ ಪಟ್ಟಿ ಇತ್ತು, ಅದು ಪೂರಾ ರದ್ದಾಯ್ತು. ನಾಳೆಯಿಂದ 29 ಹಿಡಿದು ಇದು 36ರಿಂದ 29, 7, 26ವರೆಗೆ ಒಂದು ತಿಂಗಳ ಸಲುವಾಗಿ ತಾವೆಲ್ಲರೂ ಕೂಡಿ ಒಗ್ಗಟ್ಟಾಗಿ ನಮ್ದು BLA 2 ಏನಿದ್ರಿ 255 ಜನ, ಅದು ಅಲ್ಲದೆ ಗೌರ್ಮೆಂಟ್ ಕಡೆಯಿಂದ BLO ಅಂತ ಕೊಡ್ತಾರ. ಅಂದ್ರೆ ಅವರು ಮನೆಗೆ ಎಲ್ಲರೂ ಹತ್ರ ಬಂದು 3 ಸತಿ ಬರ್ತಾರ. ಅವ್ರು ಬಂದು ಎಲ್ಲರದು ತಾವೆಲ್ಲರ ಮನೆಯಲ್ಲಿ ಇಟ್ಕೊಂಡು ಮನೆಯಲ್ಲಿ ಎಷ್ಟು ಜನ ಇದ್ರಿ ಅಷ್ಟು ಮಂದಿದು ತಾವು ಇನ್ನೊಂದು ಸತಿ ಇನಾಮಿನೇಷನ್ ಫಾರ್ಮ್ ನಲ್ಲಿ ತಾವೆಲ್ಲ ಹೆಸರು ಬರೆದು ಅವ್ರಿಗೆ ಕೊಡ್ಬೇಕು. ಅದು ಕೊಟ್ಟಿನ ಮ್ಯಾಲ ಮತ್ತೊಂದು ಈಗ ತಮ್ಗೆಲ್ಲ ವಿನಂತಿ ಮಾಡ್ತೀನಿ, ತಮ್ಮ ಮನೆಯಲ್ಲಿ ಈಗ ಹೊಸ ಸಸಿ ಬಂದಿರ್ತಾವ, ಮಗ 21 ವಯಸ್ಸಿಗೆ ಬಂದ್ಮೇಲೆ ಅವನು ಇದರಲ್ಲಿ ವೋಟ್ ಹಾಕ್ಬೇಕಂದ್ರ ತಮ್ಗೆಲ್ಲರಿಗೊಂದು ಹೊಸರಿಗೆ ಸುವರ್ಣ ಅವಕಾಶ ಇದೆ ಇದರಲ್ಲಿ ಜೋಡಿಸೋ ಸಲುವಾಗಿ. ಅದಕ್ಕೆ ತಾವು ಎಲ್ಲರೂ ದಯವಿಟ್ಟು ಹೊಸ ಸಸಿ ಇರ್ಲಿ, ಹೊಸ ಇನ್ನು 2002 ಬರುವಂತ ಎಲ್ಲಾ ಮಕ್ಕಳು ಮತ್ತ ಹಳೆ ನಮ್ಮಲ್ಲಿ ಯಾರ್ಯಾರು ಇರ್ತಾರ ಮನೆಯಲ್ಲಿ ಅವ್ರೆಲ್ಲರಿಗೂ ನೋಡ್ತಾವ್ ಯಾರು ಮಾಡ್ಲೇಬೇಕು. ಈಗಾಗಲೇ ತಮ್ಗೆಲ್ಲ ಗೊತ್ತಿದೆ, ನಮ್ಮ ಸರ್ಕಾರ ಏನ್ ಮಾಡಿದೆ, ಯಾರದೇ ಮತವನ್ನು ಮಾಡಲಿಲ್ಲ, ತಮ್ಮ ಹೆಸರು ವೋಟರ್ ಲಿಸ್ಟ್ ಅಲ್ಲಿ ಇರ್ಲಿಲ್ಲ ಅಂದ್ರೆ ಈ ಪಂಚ ಗ್ಯಾರಂಟಿಗಳು ಏನವ ತಮಗೆ ಯಾವ ಸೌಲಭ್ಯಗಳನ್ನು ಮುಂದೆ ಬರಂತ ದಿನದಲ್ಲಿ ಸಿಗಲ್ಲ. ಅದಕ್ಕೆ ತಾವು ದಯವಿಟ್ಟು ತಪ್ಪದೆ ತಾವು ಎಲ್ಲರೂ ತಮ್ಮ ಮನೆಯಲ್ಲಿ ಯಾರು ಮತವನ್ನು ಬಿಡಲ್ದಂಗೆ ತಾವು ದಯವಿಟ್ಟು ಎಲ್ಲರೂ ಮತವನ್ನು ಮಾಡಿಸಲೇಬೇಕು. ತಮ್ಗೆಲ್ಲ ಗೊತ್ತಿದೆ, ಇವಾಗ ಎಷ್ಟೋ ನಮ್ಮ ಮಕ್ಕಳು ಬೇರೆ ಕಡೆ ಶಾಲೆ ಕಲಿಯಕ್ಕೆ ಹೋಗಿರ್ತಾರ, ಅವ್ರ ಹೆಸರು ತಾವು ಇಲ್ಲೆಲ್ಲ ಇಂಡಿಯಾದಲ್ಲಿ ಅಲ್ಲ ಅಬ್ರಾಡ್ ಹೋಗಿದ್ರು ತಾವು ನಮ್ಮ ತಾಯಿ ತಂದೆ ಹೆಸರು ಇದು ಮಾಡಿಸಿ ಅವ್ರದೆಲ್ಲ ಫೋಟೋ ಹಚ್ಚಿ ತಾವೆಲ್ಲ ಇದು ಮಾಡಿದ್ರು ಅವ್ರದ್ದು ನಾವು ವೋಟ್ ಮಾಡಿಸ್ಬೋದು. ಅದಕ್ಕೆ ತಾವು ದಯವಿಟ್ಟು ಹೇಳ್ತೀನಿ, ಇದು ಒಂದು ತಾವೆಲ್ಲರೂ ಕೂಡಿ ಇವತ್ತೇನ್ ನಮ್ BLO ಅಲ್ಲ, ಇವ್ರು ನಮ್ ಶಕ್ತಿ ಮತ್ತಿದು ನಮ್ ಕಾಂಗ್ರೆಸ್ ಪಕ್ಷದ ಆಸ್ತಿ. ನೀವು ನೆನ್ಪಿಟ್ಕೊಳ್ರಿ, ಇವತ್ತು ತಾವೆಲ್ಲ ಏನ್ BLO 2 ಇದ್ರಿ, ಇವತ್ತು ತಾವೆಲ್ಲರೂ ಕೂಡಿ ಒಕ್ಕಟ್ಟಾಗಿ ನಾವೆಲ್ಲರೂ ಸೇವೆ ಸಲ್ಲಿದ್ದೀವಿ ಅಂದ್ರ 100% ನಮ್ದೆಲ್ಲ ಮತದಾರ ವೋಟ್ ಪಟ್ಟಿಯಲ್ಲಿ ನಾವು ಹಾಕ್ಬೋದು. ಮತ್ತೊಂದು ತಮ್ಗೆಲ್ಲ ಗೊತ್ತಿದೆ, ಈಗಾಗ್ಲೇ ಈಗ BJPದವ್ರು ಹಾಗೆ ಮಾಡ್ತಾರ ಹಿಂಗ್ ಮಾಡ್ತಾರ, ಅದು ಒಂದ್ ಕಡೆ ಇಡ್ರಿ. ಬಟ್ ಯಾಕಂದ್ರೆ ತಮ್ಗೆಲ್ಲ ಗೊತ್ತಿದೆ, ಈ ಮೊನ್ನೆ ನಡೆದಂತ ಪಶ್ಚಿಮ ಬಂಗಾಳ ಅಲ್ಲಿ, ಮಹಾರಾಷ್ಟ್ರ ಅಲ್ಲಿ, ತಮಿಳುನಾಡುನಲ್ಲಿ ಅದರಲ್ಲಿ ನೇರವಾಗಿ ಯಾರ್ಯಾರು ಓಟು ಬಂಗಾಳದಲ್ಲೇ 45 ಲಕ್ಷ ಮತಗಳನ್ನು ಕಟ್ ಮಾಡ್ಯಾರ. ಅದಕ್ಕೆ ಇವ್ರದೆಲ್ಲ ಏನಿದೆ ತಮ್ಗೆಲ್ಲ ಗೊತ್ತಿದೆ, ನಮ್ದು SC, ST, OBC ಮತ್ತ ಮೈನಾರಿಟಿ ಓಟ್ಸು ದಯವಿಟ್ಟು ತಾವು ಎಲ್ಲರೂ ಒಕ್ಕಟ್ಟಾಗಿ ಓಟ್ ಮಾಡಿಸಲೇಬೇಕು. ಯಾಕಂದ್ರೆ ಅವ್ರಿಗೆ ಏನದ, ಈ ನಮ್ದೆಲ್ಲಾ ಮತಗಳನ್ನು ಆದಷ್ಟು ಕಟ್ ಮಾಡಿಸಿ ಮುಂದೆ ಬರಂತ ಎಲೆಕ್ಷನ್ ನಲ್ಲಿ ತಪ್ಪು ದಾರಿ ಹಿಡಿದು ಅವ್ರು ತಾವು ನೋಡ್ತಾ ಇದ್ರಿ. ಇವತ್ತ ಪಶ್ಚಿಮ ಬಂಗಾಳ ಏನಿತ್ತು ಏನ್ ಮಾಡಿದ್ರು ತಮ್ಗೆಲ್ಲ ಗೊತ್ತಿದೆ. ಆದ್ರೂ ಕರ್ನಾಟಕದಲ್ಲಿ ಇವತ್ತು ನಾವು ನೋಡ್ತಾ ಇದ್ರಿ, ಬ್ಯಾರೆ ಇವತ್ತು ಮಹಾರಾಷ್ಟ್ರ ಆಯ್ತು, ಇವತ್ತು ಪಶ್ಚಿಮ ಬಂಗಾಳ ಆಯ್ತು, ಅಲ್ಲಿಂದೆಲ್ಲ MP ಗಳು ಇವತ್ತು ಇವರು BJPದವರು ಓಟ್ ಚೋರಿ ಮಾಡಿದಂಗೆ ಇವತ್ತು ಕುರ್ಚಿನೂ ಚೋರಿ ಮಾಡ್ತಾ ಇದ್ದಾರೆ. ಆದರೂ ಬೇರೆ ಬೇರೆ ಇದರಲ್ಲಿ ಪಶ್ಚಿಮ ಬಂಗಾಳಲ್ಲಿ, ಮಹಾರಾಷ್ಟ್ರ ಅಲ್ಲಿ ಬೇರೆ ಬೇರೆ ಕಡೆ ಕುರ್ಚಿ ಎಲ್ಲ ಚೋರಿ ಆದ್ರೂ ಕರ್ನಾಟಕದಲ್ಲಿ ಮೊನ್ನೆ ನಡೆದಂತ ವಿಧಾನ ಪರಿಷತ್ ಎಲೆಕ್ಷನ್ ನಲ್ಲಿ ನಾವು BJP ದಳ ತಗೊಂಡಿದ್ದೀವಿ. ಅದಕ್ಕಾಗಿ ನಮ್ ಕರ್ನಾಟಕದಲ್ಲಿ ಯಾರು ಏನು ಮಾಡಕ್ಕಾಗಲ್ಲ. ಯಾವಾಗ ನಮ್ದು ಎಲ್ಲಾ ಮತದಾರ ಪಟ್ಟಿ ಗಟ್ಟಿಯಾಗಿರ್ಬೇಕು, ಎಲ್ಲರೂ ಓಟ್ ಇರ್ಬೇಕು. ಅದ್ರಲ್ಲಿ ಓಟ್ ಇದ್ರೆ ಮಾತ್ರ ನಾವು ಮತವನ್ನು ಹಾಕಿ ಎಲೆಕ್ಷನ್ ಚಲಾಯಿಸಬಹುದು. ಇಲ್ಲ ಅಂದ್ರೆ ನಮ್ಗೆ ಓಟ್ ಇರಲಿಲ್ಲ ಅಂದ್ರೆ ನಾವ್ ಏನು ಮಾಡಕ್ ಬರ್ತದೆ.
ಅದಕ್ಕಾಗಿ ತಮ್ಗೆಲ್ಲ ಕಳ್ಕಳಿ ವಿನಂತಿ ಮಾಡ್ತೀನಿ ನಾನು. ಒಂದು ತಿಂಗಳು ಮತ್ ಇದರಲ್ಲಿ ನಾವು ಒಂದು ವಾರ ಮತ್ತು ಮಾಡಿದೀವಿ. ಅದ್ರಲ್ಲಿ ಒಂದು 4-5 ಫೋನ್ ನಂಬರ್ ಕೊಡ್ತೀವಿ ತಮಗೆ ಯಾರಿಗಾದ್ರೂ ನೇರವಾಗಿ BLO ಬರ್ಲಿಲ್ಲ, BLA ನಮ್ ಜನ ಬರ್ಲಿಲ್ಲ ನಿಮ್ ಹತ್ರ ಅಂದ್ರ ನೇರವಾಗಿ ಅವ್ರಿಗೆ ಫೋನ್ ಮುಖಾಂತರ ತಾವು ವಾರ ನೋಡಿ ಮಾತಾಡ್ಬೇಕು. ಅದನ್ನು ಆಗಿಲ್ಲ ಅಂದ್ರೆ ನೇರವಾಗಿ ನಮ್ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾಗಲಿ, MLC ಆಗಲಿ, ಮಾಜಿ ಮಂತ್ರಿಗಳಾಗಲಿ ಅವ್ರಿಗೆ ತಾವು ನೇರವಾಗಿ ಫೋನ್ ಮಾತಾಡ್ಬೋದು. ನಮ್ DCC ಅಧ್ಯಕ್ಷ ಬಂದಾರ, ಅವರಿಗೂ ಕೂಡ ಡಿಸ್ಟ್ರಿಕ್ಟ್ ಹತ್ತಿರ ಇರುತ್ತೆ, ಅವರಿಗೂ ನೇರವಾಗಿ ತಾವು ಮಾತಾಡಿ ನಮ್ಗೆ ಈ ತರ ಬೇಕಂತ ಹೇಳಿದ್ರೆ ನಾವು ನಿಮಗೆ ಅವಶ್ಯವಾಗಿ ಹೆಲ್ಪ್ ಮಾಡೋಂಥ ಕಾರ್ಯಗಳನ್ನು ವಹಿಸ್ತೀವಿ. ಅದಕ್ಕಾಗಿ ತಾವು ಎಲ್ಲರೂ ಈ ಒಂದ್ ತಿಂಗಳ ಸಮಯ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮತ್ತಿದು ನಮ್ಗೆಲ್ಲ ಮೀಟಿಂಗ್ ಆದಾಗ ನೇರವಾಗಿ ಹೇಳಿದಾರ, ಒಂದ್ ತಿಂಗಳ ನಾವು MLCಗಳಾಗ್ಲಿ, ಮಾಜಿ ಮಂತ್ರಿಗಳಾಗ್ಲಿ ಒಂದ್ ತಿಂಗಳು ನಾವು ಇಲ್ಲೇ ಇದ್ದಿ ನಮ್ದೆಲ್ಲ ಜನರ ಮತಪಟ್ಟಿಯನ್ನು ಮಾಡೇ ನಾವು ಬೆಂಗಳೂರು ಬರ್ಬೇಕಂತ ಸ್ಟಿಕ್ ಆಗಿ ಹೇಳಿದಾರ. ಹೌದಿಲ್ಲ ಅಧ್ಯಕ್ಷರೇ? ಅದಕ್ಕಾಗಿ ನಾವು 24x7 ನಾವೆಲ್ಲರೂ ನಿಮ್ ಜೊತೆ ಇರ್ತೀವಿ. ಎಲ್ಲರೂ ಕೂಡಿ ಒಕ್ಕಟ್ಟಾಗಿ ನಾವು ಇದು ಒಂದ್ ತಿಂಗಳು ಶ್ರಮ ಪಟ್ಟಿವಿ ಅಂದ್ರೆ ನಾವೆಲ್ಲರೂ ಸಕ್ಸಸ್ ಆಗ್ತೀವಿ. ಮತ್ ನಿಮ್ಗೆ ನೇರವಾಗಿ ಹೇಳ್ತಾ ಇದ್ದೀನಿ ನಾನು, ನೀವು ತಪ್ಪದೆ ತಮ್ದು ಓಟ್ ಇದ್ರ ಮಾತ್ರ ಇವು 5 ಗ್ಯಾರಂಟಿಗಳು ನಿಮ್ಗೆ ಸಿಗ್ತಾವ, ಇಲ್ಲ ಅಂದ್ರೆ ನಿಮ್ಗೆ ಯಾವ ಗ್ಯಾರಂಟಿ ಸಿಗಲ್ಲ. ಅದಕ್ಕೆ ತಾವು ದಯವಿಟ್ಟು ಈ 30ನೇ ತಾರೀಕು ನಿಮ್ಗೆಲ್ಲರಿಗೂ ಓಟ್ ರದ್ದಾಯ್ತು. ಈ ಒಂದ್ ತಿಂಗಳು ಸಮಯ ಕೊಟ್ಟಿದಾರ, ಆ ಸಮಯದಲ್ಲಿ ತಾವೆಲ್ಲರೂ ಓಟ್ ಮಾಡಿಸ್ಕೊಳ್ಳೇಬೇಕು. ಇನಾಗ್ರೇಷನ್ ಫಾರ್ಮ್ ತುಂಬಬೇಕು. ಅದು ತುಂಬಿಕೊಳ್ಳಿ ಬಂದು ನೇರವಾಗಿ ತಮ್ಮ ಹತ್ರ ತಗೊಂಡು ಬರ್ಕೊಂಡು ಹೋಗ್ತಾರ. ಫೋಟೋ ಅವ್ರ ನೇರವಾಗಿ ಒಂದು ಕಲರ್ ಫೋಟೋ ಇಟ್ಕೋಬೇಕು, ಇಲ್ಲ ಅಂದ್ರೆ ಅವರೇ ಒಂದು ಫೋಟೋ ಕ್ಲಿಕ್ ಮಾಡಿ ಅವರೇ ಆ ಕೆಲಸವನ್ನು ಮಾಡ್ತಾರ ನೀವು ನೇರವಾಗಿ. ಅದಕ್ಕಾಗಿ ದಯವಿಟ್ಟು ನಾವು ಯಾವಾಗ ನಿಮ್ ಜೊತೆ ಇರ್ತೀವಿ. ಒಂದ್ ತಿಂಗಳ ನಂತರ ನಿಮ್ದು ಅವ್ರ PLO 3 ಸತಿ ಬರ್ತಾರ. ಬಂದ್ ಕೂಡಲೇ ಈಗ ಎಷ್ಟೋ ಜನ ಈಗ ನೋಡ್ರಿ ಮಳೆ ಆಗ್ತಾ ಇಲ್ಲ, ಇಂಥ ಸಮಯದಲ್ಲಿ ಎಷ್ಟೋ ನಮ್ ಬಡ್ರು ಜನರು ಹೈದರಾಬಾದ್ ಹೋಗ್ತಾರ, ಪೂನಾಕ್ ಹೋಗ್ತಾರ, ಬಾಂಬೆಗೆ ಹೋಗ್ತಾರ ಕೆಲಸ ಸಲುವಾಗಿ, ಹೊಟ್ಟೆ ತುಂಬಿಸ್ಕೊಳ್ಳೋ ಸಲುವಾಗಿ. ಅವರಿಗೂ ನಾವು ನೇರವಾಗಿ ತರಿಸಿ ಅವರು ಓಟ್ ಮಾಡಿಸ್ಲೇಬೇಕು. ನಾವು ಇಲ್ಲ ಅಂದ್ರೆ ಅವ್ರು ಓಟ್ಸ್ ಮಾಡಿಲ್ಲ ಅದು ಮುಂದೆ ಬರೋಂಥ ದಿನಗಳಲ್ಲಿ ಅವ್ರಿಗೆ ಯಾವೇ ಫೆಸಿಲಿಟೀಸ್ ಸಿಗಲ್ಲ ನಮ್ಗೆ. ಅದಕ್ಕಾಗಿ ಇಲ್ಲ ಅವ್ರದ್ದು ಅದೇ ಅವ್ರ ಮನೆಯಲ್ಲಿ ಅಂದ್ರೆ ಅವ್ರು ಬಂದ್ರೆ ಬಹಳ ಚೆನ್ನಾಗಿ ಆಗ್ತದೆ. ಬರ್ಲಿಲ್ಲ ಅಂದ್ರೂ ಅವ್ರ ತಾಯಿ ತಂದಿ, ಅವ್ರ ನೆಂಟರು ಅವ್ರ ಇನಾಗ್ರೇಷನ್ ಫಾರ್ಮ್ ತುಂಬಿ, ಅವ್ರ ಫೋಟೋ ತುಂಬಿ, ತಮ್ಗೆಲ್ಲ ಗೊತ್ತಿದೆ. ಇದ್ರಲ್ಲಿ ತಮ್ಗೆ ಏನಾದ್ರೂ ಸಮಸ್ಯೆ ಆದ್ರ ಒಬ್ರೊಬ್ರು ನ್ಯೂ ವೋಟರ್ಸ್ ಇರ್ತಾರ. 2002 ಲಿಸ್ಟ್ ಅಲ್ಲಿ ತಮ್ದು ಹೆಸರು ಇರ್ಲಿಲ್ಲ ಅಂದ್ರೆ ನಮ್ ತಾಯಿ ತಂದಿ, ತಾತ ತಾತಿ ಅವ್ರದ್ದು ಹೆಸರು ಹಚ್ಚಿ ನಾಮಿನೇಷನ್ ಫಾರ್ಮ್ ಅಲ್ಲಿ ಅವ್ರ ಕೊಟ್ಟಿ ತಮ್ಮ ವೋಟ್ ಮಾಡ್ಕೊಳ್ಬೇಕು. ಯಾಕಂದ್ರ ಈ ಪಟ್ಟಿ ನಿಮಗೆ ಪಟ್ಟಿವಿ ಇದು ಹುಮ್ನಾಬಾದ್ ಬ್ಲಾಕ್ ಸಮಿತಿಯಿಂದ ಏನೋ ಮಾಡಿ ಇದು ಸ್ವಲ್ಪ ನೇರವಾಗಿ ಓದ್ಕೊಡ್ರಿ ಅಂದ್ರೆ ಈಚ್ ಅಂಡ್ ಎವ್ರಿಥಿಂಗ್ ಬ್ರೀಫ್ ಮಾಡಿ ಇದರಲ್ಲಿ ಎಲ್ಲ ಕೊಟ್ಟಿವಿ. ಇದ್ರಲ್ಲಿ 11 ಇದು ಕೇಳ್ತಾರ ಅವರು ಎಲ್ಲ ಇದು ಎಲ್ಲ ನೇರವಾಗಿ ಒಂದ್ ತಿಂಗಳ ಎಲ್ಲ ನೇರವಾಗಿ ಕೊಟ್ಟಿದೆ. ನಾವು ದಯವಿಟ್ಟು ಎಲ್ಲರೂ ಓದ್ಕೊಂಡ್ರಂದ್ರ ತಮಗೆಲ್ಲರಿಗೂ ಗೊತ್ತಾಗ್ತದೆ. ಅದಕ್ಕ ಈಗಾಗಲೇ ಬಹಳಷ್ಟು ಸಮಯ ಆಗಿದೆ, ಇನ್ನೂ ಬಹಳಷ್ಟು ಮಾತಾಡಬೇಕಾಗಿದೆ. ಬಟ್ ಈಗ ಆಲ್ರೆಡಿ ಇದ್ರ ಏನೇನಿದೆ ನಾನೆಲ್ಲ ನೇರವಾಗಿ ಹೇಳಿದೀನಿ. ಇನ್ನು ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು ಅವರೊಬ್ಬರು ಉಳಿದಾರ ಕಾಣ್ತಾರ, ಅವರಿಷ್ಟು ಮಾತನಾಡ್ತಾರ. ಅದಕ್ಕ ನಾವೆಲ್ಲರೂ ಕೂಡಿ ಒಕ್ಕಟ್ಟಾಗಿ ಒಂದ್ ತಿಂಗಳ ಈ ನಮ್ PLA ಏನಿದ್ರಿ ತಾವೆಲ್ಲರೂ ಕೂಡಿ ನಾವು ಒಕ್ಕಟ್ಟಾಗಿ ಸೇವೆ ಮಾಡಿ ವೋಟರ್ಸ್ ಪಟ್ಟಿ ಒಂದ್ ತಿಂಗಳಲ್ಲಿ ಮುಗಿಸೋಣ ಅಂತ ಹೇಳಿ. ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ CC ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.